ಮಾತನ್ನು ಇವತ್ತು ಹೇಳುವ ಮೂಲಕ ಅಧಿಕಾರಶಾಹಿ ವರ್ಗನ ಇವತ್ತು ಎಚ್ಚರಿಸ್ತಾ ಇದ್ದಾರೆ. ನಿಜವಾಗಿಯೂ ಈ ದೇಶದ ಕಾರ್ಯಾಂಗಿದು ಅಧಿಕಾರಶಾಹಿ ವರ್ಗ. ಇವರು ಜನ ಮತ್ತು ಈ ಸರ್ಕಾರದ ಮಧ್ಯದ ಕೊಂಡಿವರು, ಸರಬರಾಜು. ಇಂಥವರು ಇವತ್ತು ಕೆಲಸ ಬಿಟ್ಟು ಕುಳಿತುಕೊಂಡ್ರೆ ಅವ್ರು ಹೋಗಿ ಮುಟ್ಟಿಸ್ತಾ ಇದ್ದಾರೆ. ಯಾರು ಮುಟ್ಟಿಸ್ತವ್ರು? ಅದಕ್ಕೆ ನೀವು ಮಾಡಲೇಬೇಕು ಅನ್ನುವಂಥ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಈಗಾಗಲೇ 2026-27 ಸಾಲಿನಲ್ಲೇ ಬಜೆಟ್ನಲ್ಲಿ 218 ಹೊಸ ಘೋಷಣೆಗಳು ಸೇರಿದಂತೆ ಒಟ್ಟು 565 ಘೋಷಣೆಗಳು ಮಾಡಿದ್ದೀವಿ ನಾವು. ಇವೆಲ್ಲ ಈಡೇರಬೇಕು ಘೋಷಣೆಗಳು, ಬರೀ ಮಾತಾಗಿ ಉಳಿಬಾರ್ದು. ನಮಗೆ ಮತ್ತು ಬಿ ಜೆ ಪಿಗೆ ಏನಂತ ಉಳಿತದೆ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳುವ ಮೂಲಕ ಈ ಎಲ್ಲ ಘೋಷಣೆಗಳು ಬರಬೇಕು ಅಂತೇಳಿ, ಅನುಷ್ಠಾನಕ್ಕೆ ಬರಬೇಕು, ಜನಕ್ಕೆ ಹೋಗಿ ಮುಟ್ಟಬೇಕು. ಇವೆಲ್ಲ ಘೋಷಣೆಗಳ ಕೆಲಸಗಳು ಅಂತೇಳಿ ಅವು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಗಿದ್ದಾಗ ಅಲ್ಲಿದಲ್ಲೇ ಇಡುವಂಥದ್ದಲ್ಲ, ಅವು ಕಾರ್ಯರೂಪಕ್ಕೆ ತರಬೇಕು ನೀವು ಅಂತೇಳಿ ವಾರ್ನ್ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಜನ ಆಡ್ಕೊಳ್ತಾ ಇದ್ದಾರೆ ಇವರು ಕುರ್ಚಿ ಕಾಳಗ. ಎದ್ದ ತಕ್ಷಣ ಕುರ್ಚಿ ಬೇರೆ ಇಲ್ಲ. ಲೆಕ್ಕಿಸಿ ಭೇಟಿ ಆದರು, ಹೈಕಮಾಂಡ್ ಸಿಕ್ತು, ಬಾಳೆ ಬಂದರು, ಮುಖ ಸಣ್ಣ ಮಾಡಿದ್ರು, ದೊಡ್ಡದು ಮಾಡಿದ್ರು. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಹೋದರು, ಭೇಟಿ ಆದರು, ಮಾತಾಡಿದರು. ಖರ್ಗೆ ಅವ್ರಿಗೆ ಭೇಟಿ ಆದರು, ಮತ್ತವ್ರಿಗೆ ಹೇಳಿದರು. ಹೈಕಮಾಂಡ್ ಹೇಳಬೇಕು. ಯಾವ ಕಮಾಂಡ್ ಹೇಳಿದ್ರು? ಈಗ ಹೇಳಿಬಿಟ್ಟಿದ್ದಾರೆ. ಅದು ಸರಿಯೋ ತಪ್ಪು ಇಲ್ಲಿ ನಿರ್ಧಾರ ಮಾಡ್ಬೇಕಾಯ್ತು. ಹೈಕಮಾಂಡ್ ಮಾಡ್ತದೆ ಬಂದಾಗ, ಅದಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿತ್ತು. ಇನ್ನು 2 ವರ್ಷದಲ್ಲಿ ಬಂತು. ಈಗಾಗಲೇ ಇದು ನೆನಪಿಡುವಂಥದ್ದು ವಿಷಯ ಏನಪ್ಪ ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ಸಿಗರು ಮಮತಾ ಬೆನರ್ಜಿಯಷ್ಟು ದಿಟ್ಟ ಅಟ್ ಹೋರಾಟಗಾರರು ನಮ್ಮ ಸಿದ್ದರಾಮಯ್ಯ ನಮಗೆ ಅನಿಸೋದಿಲ್ಲ. ಆ ಹೆಣ್ಣು ಮಗಳು ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂದ್ರೆ ಇವತ್ತು ಅವ್ರು ಸೋಲ್ತಾಳೆ ಏನೋ ಒಂದು ವರ್ಷ ಮಟ್ಟಿಗೆ ಬಂದು ನಿಂತದೆ ಇವತ್ತು. ಅದರಲ್ಲೂ SIR ನಿಮ್ಗೆ ಗೊತ್ತದ ಪರಿಷ್ಕರಣೆ ಮಾಡೋದು ಮತದಾರ ಪಟ್ಟಿಯನ್ನು, ಅಲ್ಲಿ 90 ಲಕ್ಷ ಮತದಾರರನ್ನು ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೂ 27 ಲಕ್ಷ ಮತದಾರರು ಲಾಸ್ಟ್ ಟೈಮ್ ಮತ ಹಾಕಿದವರು ಅವ್ರು ಸಹಿತ ಕಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಏನು ಅನಿಸೋದಿಲ್ವ? ಇವರು ಸುಪ್ರೀಂ ಕೋರ್ಟ್ ಸಹಿತ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಇದನ್ನು ಗಮನಿಸಬೇಕಾಗಿದ್ದು ನಾವು ನೋಡ್ಬೇಕು.